ನಾನು ಹೋಗಿ ಆರ್ತಿನ ಕರ್ಕೊಂಡು ಬರ್ತೀನಿ. ಭವಾನಿ ಒಂದು ನಿಮಿಷ, ಆರತಿ ಮಲಗಿದ್ದಾಳೆ. ಅತ್ತಿಗೆಗೆ ಏನಾಯ್ತು? ಚೆನ್ನಾಗೇ ಇದ್ರಲ್ಲ. ಹಾಂ, ನಾನು ಪೂಜೆ ಕರೆಯೋಕ್ಕೆ ಅಂತ ಹೋಗಿದ್ದೆ. ಅವಳೇನೋ ಸ್ವಲ್ಪ ತಲೆನೋವು ಅಂತ ಹೇಳ್ತಾ ಇದ್ಲು. ಆರತಿ ಅಮ್ಮನವ್ರಿಗೆ ತಲೆನೋವಾ? ಸುಳ್ಳು ಹೇಳ್ತಾ ಇದ್ದೀರಾ ಅಶೋಕಣ್ಣ? ಆರತಿ ಅಮ್ಮನವ್ರನ್ನ ರೂಮ್ನಲ್ಲಿ ಕೂಡ ಹಾಕಿರೋದು ನೀವೇನಾ? ಮನೆ ಸೊಸೆ ಪೂಜೆ ಮಾಡಬೇಕಾಯಿತು. ನಿನ್ನೆ ಶ್ರಾದ್ದದಲ್ಲಿ ಅವಳ ವರ್ತನೆಯಿಂದ ಅವಳ ಮನಸ್ಥಿತಿ ಹಾಳಾಗಿರುತ್ತೆ. ನಂದಿ ಪೂಜೆ ಮಾಡೋದ್ರಿಂದ ಅವಳಿಗೆ ನೆಮ್ಮದಿ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಗುರುಗಳೇ, ಅದು ಆರತಿಗೆ ಆರೋಗ್ಯ ಸರಿ ಇಲ್ವಲ್ಲ, ಹಾಗಾಗಿ ಬೇರೆ ಯಾರಾದರೂ ಪೂಜೆ ಮಾಡ್ಬೋದಾ? ವೇದ ಅಥವಾ ಭವಾನಿ ಇವ್ರ ಕೈಲಿ ಮಾಡಿಸೋಣ. ಇವರು ನಮ್ಮನೆ ಹೆಣ್ಮಕ್ಳೇ ಅಲ್ವಾ? ಸರಿ, ಮಾಡಿ. ಅಕ್ಕ, ನೀನೇ ಪೂಜೆ ಮಾಡು. ಸರಿ ವೇದ. ಯಾವುದಾಗಬಾರ್ದು ಅಂದ್ಕೊಂಡು ಅದು ನಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ. ನಮ್ಮಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಪ್ರೂವ್ ಆಗ್ತಾ ಇದೆ. ನಂದಿ ಪೂಜೆ ಮಾಡಬೇಕು ಅಂತ ಆರತಿ ಅಮ್ಮನವರು ಎಷ್ಟು ಆಸೆಯಿಂದ ಕಾಯ್ತಾ ಇದ್ರು. ಯಾಕೆ ಈ ರೀತಿ ಮಾಡಿದ್ರಿ ಅಶೋಕಣ್ಣ? ಮನೆ ಸೊಸೆ ಇರಬೇಕಾದ್ರೆ ಮನೆ ಹೆಣ್ಮಕ್ಳಿಂದ ಪೂಜೆ ಮಾಡಿಸೋದು ಅಷ್ಟು ಸರಿ ಕಾಣ್ತಾ ಇಲ್ಲ. ನೀವೇ ಅವ್ರನ್ನ ಕೂಡ ಹಾಕಿರೋದು ಅಂತ ಗೊತ್ತಾದ್ರೆ ಆರತಿ ಅಮ್ಮನವ್ರು ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಪೂಜೆ ಸಾಮಾನನ್ನು ಸಿದ್ಧ ಮಾಡಿ ಗೋಮೂತ್ರ ತನ್ನಿ. ಅಳಿಂದ್ರೆ ನೀವು ಹೋಗಿ ಗೋಮೂತ್ರ ತನ್ನಿ. ಸರಿ ಮಾವ. ಇಟ್ಟ ಜಾಗದಲ್ಲಿ ಗೋಮೂತ್ರ ಇರೋದಿಲ್ಲ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋ ಹೋಯ್ತು? ಗೋಮೂತ್ರ ಎಲ್ಲಿ ಹೋಯ್ತು, ಯಾರು ತಗೊಂಡು ಹೋಗಿದ್ದಾರೆ ಅನ್ನೋದು ನನಗೆ ಗೊತ್ತು. ಇನ್ನು ಮುಂದೆ ಏನು ನಡೆದ್ರು ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದೇ ಮಾತ್ರ ನನ್ನ ಕೆಲಸ. ಮತಂಗಿ, ಮತಂಗಿ, ನೀನು ನನ್ನ ಜೊತೆ ಇದೆಯಲ್ಲ ಬೆಳಿಗ್ಗೆ, ನನ್ನ ಗೋಮೂತ್ರ ಎಲ್ಲಿಟ್ಟು ಹೇಳು. ಇಲ್ಲೇ ಇಟ್ಟಿದ್ರಲ್ಲ ಅಣ್ಣ, ಯಾಕೆ ಮರ್ತೋಯ್ತಾ? ಈಗ ಇಲ್ವಲ್ಲ? ನನಗೂ ಗೊತ್ತಿಲ್ಲ. ಓ, ಏನಪ್ಪ ಮಾಡೋದು? ಗೋಮೂತ್ರ ಪೂಜೆಗೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಇಟ್ಟು ಜಾಗದಲ್ಲಿ ಕಾಣ್ತಾ ಇಲ್ಲ. ಇಲ್ಲ ಅಂತ ಇದ್ದಿದ್ದಾಗೆ ಹೇಳ್ಬಿಡಿ ಅಣ್ಣ. ಎಷ್ಟು ಈಸಿಯಾಗಿ ಹೇಳ್ತೇವೆ ನೋಡು. ಸುಮ್ಮನೆ ಇರೋದಕ್ಕಿಂತ ನಿಜ ಹೇಳೋದು ಒಳ್ಳೇದಲ್ವಾ? ಇವತ್ತು ನನ್ನ ಕತೆ ಮುಗೀತು. ಒಂದು ಕೆಲಸ ಮಾಡು, ಎಲ್ಲ ತೊಗೊಂಡೋಗಿರು, ನಾನು ದೇವ್ರ ಮನೇಲಿ ಇದೆಯಾ ನೋಡ್ಕೊ ಬರ್ತೀನಿ.